ನಮಸ್ಕಾರ ಸ್ನೇಹಿತರೆ. ಅದು 17ನೇ ಶತಮಾನದ ಆಸುಪಾಸು. ಒಮ್ಮೆ ರಾಯರು ಇಂದಿನ ಆಂಧ್ರ ಪ್ರದೇಶದ ಅದೋನಿ ಬಳಿಯಲ್ಲಿ ವಾಸ್ತವ್ಯ ಹೂಡಿದ್ದಾಗ ಅಲ್ಲಿನ ನವಾಬ ಸಿದ್ದಿ ಮಸೂದ್ ಖಾನನು ಈ ಗುರುಗಳ ಮಹಿಮೆ ಎಂಥದ್ದೆಂದು ಪರೀಕ್ಷಿಸಲು ಬರುತ್ತಾನೆ. ಶ್ರೀಗಳು ಮೂಲ ರಾಮನ ಪೂಜೆ ಮಾಡಿ ನೈವೇದ್ಯ ಮಾಡುತ್ತಿರುವ ಸಮಯ ಅದು. ನವಾಬ್ ಒಂದು ಬಟ್ಟೆ ಹೊದಿಸಿದ ತಟ್ಟೆಯನ್ನು ಸೇವಕರಿಂದ ತರಿಸಿ ಶ್ರೀಗಳ ಮುಂದೆ ಇಡುತ್ತಾನೆ. ಆ ತಟ್ಟೆ ಒಳಗೆ ಮಾಂಸಗಳ ತುಂಡುಗಳಿದ್ದವು. ಆದರೆ ಗುರುಗಳಿಗೆ ಮಾತ್ರ ನವಾಬನು ಮಾಡಿದ ಕುತಂತ್ರ ಮೊದಲೇ ತಿಳಿದು ಹೋಗುತ್ತದೆ. ಕೂಡಲೇ ಶ್ರೀ ಮೂಲ ರಾಮನಿಗೆ ಪ್ರಾರ್ಥನೆ ಮಾಡಿ ಕಮಂಡಲದಲ್ಲಿನ ತೀರ್ಥವನ್ನು ಬಟ್ಟೆ ಹೊದಿಸಿದ ತಟ್ಟೆಯ ಮೇಲೆ ಪ್ರೋಕ್ಷಿಸಿ ಬಟ್ಟೆಯನ್ನು ತೆಗೆಯಿರೆಂದು ನವಾಬರಿಗೆ ಹೇಳುತ್ತಾರೆ. ನವಾಬನು ಬಟ್ಟೆ ತೆಗೆದು ನೋಡಿದಾಗ ತಟ್ಟೆಯಲ್ಲಿ ಮಾಂಸದ ತುಂಡುಗಳ ಬದಲು ಅತ್ಯಂತ ಉತ್ತಮ ಗುಣಮಟ್ಟದ ಹಣ್ಣುಗಳು ಮತ್ತು ಗುಲಾಬಿ ಹೂಗಳನ್ನು ಕಂಡು ನವಾಬ ದಿಗ್ಭ್ರಾಂತನಾಗುತ್ತಾನೆ. ಅಂತಹ ಪವಾಡಗಳನ್ನು ಮಾಡುತ್ತಿದ್ದಂತಹ ಆ ಮಹಾನ್ ಪುರುಷರೇ ಶ್ರೀ ಪ್ರಹ್ಲಾದ ರಾಯರ 3ನೇ ಅವತಾರ ಶ್ರೀ ಗುರು ರಾಘವೇಂದ್ರರು. ರಾಘವೇಂದ್ರ ಸ್ವಾಮಿಗಳ ಈ ಪವಾಡಕ್ಕೆ ಮನಸೋತು ಅವರಿಗೆ ಕಾಣಿಕೆಯನ್ನು ಅರ್ಪಿಸಲು ಆ ನವಾಬ ಸಿದ್ಧನಾಗುತ್ತಾನೆ. ಆಗ ರಾಘವೇಂದ್ರ ಸ್ವಾಮಿಗಳು ನಮ್ಮಂತಹ ಸನ್ಯಾಸಿಗಳಿಗೇಕೆ ಜಹಗೀರು ಎಂದು ನಯವಾಗಿ ತಿರಸ್ಕರಿಸುತ್ತಾರೆ. ಆದರೆ ನವಾಬ ಬಹಳವಾಗಿ ಒತ್ತಾಯ ಮಾಡಿದಾಗ ಇಂದಿನ ಆಂಧ್ರ ಪ್ರದೇಶ ರಾಜ್ಯದ ತುಂಗಭದ್ರಾ ನದಿ ತೀರದಲ್ಲಿ ಹಿಂದೆ ಶ್ರೀ ಪ್ರಹ್ಲಾದ ರಾಯರು ಯಜ್ಞ ಮಾಡಿ ಪಾವನಗೊಳಿಸಿದ ಪವಿತ್ರ ಸ್ಥಳವಾದ ಮಂಚಾಲೆ ಎಂಬ ಗ್ರಾಮವನ್ನು ಕೊಡಲು ಕೇಳಿಕೊಳ್ಳುತ್ತಾರೆ. ನವಾಬನು ಈಗಾಗಲೇ ಆ ಗ್ರಾಮವನ್ನು ಮತ್ತೊಬ್ಬರಿಗೆ ಕೊಟ್ಟಿದ್ದರೂ ಅವರಿಂದ ಮರಳಿ ಪಡೆದು ಶ್ರೀ ರಾಘವೇಂದ್ರ ಸ್ವಾಮಿಗಳಿಗೆ ದಾನವಾಗಿ ಕೊಡುತ್ತಾನೆ. ಅದುವೇ ಇಂದಿನ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಮೂಲ ಬೃಂದಾವನ. ಅದು ಈಗಿನ ಆಂಧ್ರ ಪ್ರದೇಶದ ಅದೋನಿ ಜಿಲ್ಲೆಯ ತುಂಗಭದ್ರಾ ನದಿ ತಟದಲ್ಲಿರುವ ಮಂತ್ರಾಲಯದಲ್ಲಿದೆ. ಇಲ್ಲಿಗೆ ನಿತ್ಯವೂ ಸಾವಿರಾರು ಭಕ್ತರು ಭೇಟಿ ಕೊಡುತ್ತಾರೆ. ಪ್ರತಿ ವರ್ಷ ಶ್ರಾವಣದಲ್ಲಿ ಇಲ್ಲಿ ಭವ್ಯ ಆರಾಧನೆಯೂ ಕೂಡ ನಡೆಯುತ್ತದೆ. ಈ ಅದ್ಭುತ ಕ್ಷೇತ್ರ ಕರ್ನಾಟಕದ ರಾಯಚೂರಿನಿಂದ ಸುಮಾರು 3 ಕಿಲೋಮೀಟರ್ ದೂರದಲ್ಲಿದ್ದರೆ ಜಿಲ್ಲಾ ಕೇಂದ್ರವಾದಂತಹ ಅದೋನಿಯಿಂದ ಕೇವಲ 50 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆಯೇ ಉತ್ತರ ಕರ್ನಾಟಕದ ಅವಳಿ ನಗರಗಳಾದಂತಹ ಹುಬ್ಬಳ್ಳಿ ಧಾರವಾಡದಿಂದ 313 ಕಿಲೋಮೀಟರ್ ದೂರದಲ್ಲಿದ್ದರೆ ಕಲಬುರಗಿಯಿಂದ 199 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆಯೇ ರಾಜ್ಯದ ರಾಜಧಾನಿ ಬೆಂಗಳೂರಿನಿಂದ ಸುಮಾರು 370 ಕಿಲೋಮೀಟರ್ ದೂರದಲ್ಲಿದೆ. ಇನ್ನು ಹತ್ತಿರವಾದ ರೈಲ್ವೆ ನಿಲ್ದಾಣ ಮಂತ್ರಾಲಯಂ ರೋಡ್ ಕೇವಲ 15 ಕಿಲೋಮೀಟರ್ ದೂರದಲ್ಲಿದೆ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಪೂರ್ವಾಶ್ರಮದ ಹೆಸರು ವೆಂಕಟನಾಥ ಅಥವಾ ವೆಂಕಟಭಟ್ಟ, ವೆಂಕಟಾಚಾರ್ಯ ಎಂದು ಕೂಡ ಕರೆಯುತ್ತಾರೆ. ಇವರ ತಂದೆ ಹೆಸರು ತಿಮ್ಮಣ್ಣ ಭಟ್ಟ, ತಾಯಿ ಹೆಸರು ಗೋಪಿಕಾಂಬ. ವೆಂಕಟನಾಥರು ಅಂದರೆ ರಾಘವೇಂದ್ರ ಸ್ವಾಮಿಗಳು 1595ರಲ್ಲಿ ಈಗಿನ ತಮಿಳುನಾಡಿನ ಭುವನಗಿರಿಯಲ್ಲಿ ಜನಿಸುತ್ತಾರೆ. ವೆಂಕಟನಾಥರು ಬಾಲ್ಯದಲ್ಲಿಯೇ ತುಂಬಾ ಬುದ್ಧಿವಂತ ಬಾಲಕರಾಗಿದ್ದರು. ಇವರ ತಂದೆ ಚಿಕ್ಕ ವಯಸ್ಸಿನಲ್ಲಿ ವಿಧಿವಶವಾಗಿದ್ದರಿಂದ ಸಂಸಾರದ ಜವಾಬ್ದಾರಿ ಇವರ ಮೇಲೆ ಬೀಳುತ್ತದೆ. ಇವರ ಪ್ರಾರಂಭಿಕ ವಿದ್ಯಾಭ್ಯಾಸ ಇವರ ಸೋದರ ಮಾವನಾದ ಮಧುರೈನ ಲಕ್ಷ್ಮೀ ನರಸಿಂಹಾಚಾರ್ಯರಲ್ಲಿ ನಡೆಯುತ್ತದೆ. ಮಧುರೈನಿಂದ ಹಿಂದಿರುಗಿದ ಮೇಲೆ ಇವರ ವಿವಾಹವು ಸರಸ್ವತಿ ಎಂಬ ಕನ್ಯೆಯೊಂದಿಗೆ ಆಗುತ್ತದೆ. ವಿವಾಹದ ನಂತರ ಇವರು ಕುಂಭಕೋಣಕ್ಕೆ ಬಂದು ಶ್ರೀ ಸುಧೀಂದ್ರ ತೀರ್ಥರಲ್ಲಿ ದ್ವೈತ ವೇದಾಂತ ವ್ಯಾಸಂಗ ಮಾಡುತ್ತಾರೆ. ಅಲ್ಲಿಯೇ ಮಕ್ಕಳಿಗೆ ಸಂಸ್ಕೃತ ಮತ್ತು ವೇದಗಳನ್ನು ಕಲಿಸುತ್ತಾರೆ. ಯಾರಿಂದಲೂ ಫಲಾಪೇಕ್ಷೆ ಇಲ್ಲದೆ ಎಲ್ಲರಿಗೂ ವಿದ್ಯಾದಾನ ಮಾಡುತ್ತಿದ್ದರು. ಅವರ ಆರ್ಥಿಕ ಸ್ಥಿತಿ ಆಗ ತುಂಬ ಹೀನಾಯಕವಾಗಿತ್ತು. ಎಷ್ಟೋ ಸಲ ತಮ್ಮ ಹೆಂಡತಿ ಮಕ್ಕಳೊಂದಿಗೆ ಉಪವಾಸ ಇರಬೇಕಾದ ಪರಿಸ್ಥಿತಿಯೂ ಸಹ ಬಂದಿತ್ತು. ಆದರೆ ಅವರು ದೇವರಲ್ಲಿ ನಂಬಿಕೆಯನ್ನು ಮಾತ್ರ ಕಳೆದುಕೊಂಡಿರಲಿಲ್ಲ. ಇದೇ ಕಾರಣ ಅವರು ದೇವರ ನಾಮಸ್ಮರಣೆಯನ್ನು ಕೂಡ ಬಿಟ್ಟಿರಲಿಲ್ಲ. ಸುಧೀಂದ್ರ ತೀರ್ಥರು ತಮ್ಮ ಉತ್ತರಾಧಿಕಾರಿಯನ್ನು ಹುಡುಕುತ್ತಿರುವಾಗ ಅವರ ಕನಸಿನಲ್ಲಿ ದೇವರ ಬಂದು ವೆಂಕಟನಾಥನನ್ನು ಸೂಚಿಸುತ್ತಾರೆ. ಈ ವಿಷಯವನ್ನು ಸುಧೀಂದ್ರ ತೀರ್ಥರು ವೆಂಕಟನಾಥನಿಗೆ ತಿಳಿಸಿದಾಗ ವೆಂಕಟನಾಥನು ಪತ್ನಿ ಮತ್ತು ಮಗನನ್ನು ನೆನೆಸಿ ನಕಾರಾತ್ಮಕ ಉತ್ತರ ಕೊಡುತ್ತಾರೆ. ಆದರೆ ಮನೆಯಲ್ಲಿಯೇ ಸಾಕ್ಷಾತ್ ಸರಸ್ವತಿ ದೇವಿಯೇ ಸ್ವಪ್ನದಲ್ಲಿ ಕಂಡು
ಇದರಿಂದ ಮನಸ್ಸನ್ನು ಬದಲಿಸಿದ ವೆಂಕಟನಾಥರು ಫಾಲ್ಗುಣಿ ಶುದ್ಧ ಬಿದಿಗೆ ಎಂದು ತಂಜಾವೂರಿನಲ್ಲಿ ತಮ್ಮ ಗುರುಗಳಾದಂತಹ ಶ್ರೀ ಸುಧೀಂದ್ರ ತೀರ್ಥರ ಸಮ್ಮುಖದಲ್ಲಿ ಸನ್ಯಾಸಾಶ್ರಮವನ್ನು ಸ್ವೀಕರಿಸಿ ಶ್ರೀ ರಾಘವೇಂದ್ರ ಸ್ವಾಮಿಗಳೆಂದು ನಾಮಾಂಕಿತರಾಗುತ್ತಾರೆ. ಸನ್ಯಾಸಾಶ್ರಮದ ಸುದ್ದಿ ತಿಳಿಯುತ್ತಲೇ ಮನನೊಂದ ಪತ್ನಿ ಸರಸ್ವತಿಯು ಬಾವಿಯಲ್ಲಿ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡು ಪಿಶಾಚಿ ಜನ್ಮ ತಾಳಿ ಶ್ರೀ ರಾಘವೇಂದ್ರ ಸ್ವಾಮಿಗಳಲ್ಲಿ ಬರುತ್ತಾರೆ. ತಮ್ಮ ಪೂರ್ವಾಶ್ರಮದ ಪತ್ನಿಯನ್ನು ಈ ಅವತಾರದಲ್ಲಿ ನೋಡಿ ತೀರ್ಥವನ್ನು ಆಕೆಯ ಮೇಲೆ ಪ್ರೋಕ್ಷಿಸಿ ಆಕೆಗೆ ಮೋಕ್ಷ ದೊರೆಯುವಂತೆ ಮಾಡುತ್ತಾರೆ. ಮುಂದೆ ರಾಯರು ಧರ್ಮ ಪ್ರವಾಸವನ್ನು ಕೈಗೊಳ್ಳುತ್ತಾರೆ. ಹೀಗೆ ಒಬ್ಬರ ಮನೆಯಲ್ಲಿ ಉಳಿದುಕೊಂಡಾಗ ಸಂತರ್ಪಣೆಗೆಂದು ಮಾಡಿಟ್ಟಿದ್ದ ಮಾವಿನ ಹಣ್ಣಿನ ಸ್ವೀಕರಣೆಯ ಕೊಳದಲ್ಲಿ ಆ ಮನೆಯ ಪುಟ್ಟ ಮಗುವೊಂದು ಬಿದ್ದು ಪ್ರಾಣವನ್ನು ಕಳೆದುಕೊಳ್ಳುತ್ತದೆ. ಮನೆಯವರೆಲ್ಲ ದುಃಖ ಸಂತೃಪ್ತರಾಗಿದ್ದನ್ನು ನೋಡಿದ ರಾಯರು ಮಗುವಿನ ಶವದ ಮುಂದೆ ನಿಂತು ತಮ್ಮ ತಪಶಕ್ತಿಯಿಂದ ಮಗುವಿನ ಮೇಲೆ ಕೈಯಾಡಿಸಿ ಮಗು ಹೇಳಪ್ಪ ಎಂದು ಕೂಡಲೇ ನಿದ್ದೆಯಿಂದ ಎದ್ದಂತೆ ಮಗು ಎದ್ದಿದ್ದನ್ನು ನೋಡಿ ಅಲ್ಲಿಯವರು ಆಶ್ಚರ್ಯಚಕಿತರಾಗುತ್ತಾರೆ. ಇಂತಹ ಹಲವಾರು ಪವಾಡಗಳು ರಾಯರು ತಮ್ಮ ಜೀವನದಲ್ಲಿ ಕೈಗೊಂಡಿದ್ದಾರೆ. ಮುಂದೆ ರಾಯರು ವೃಂದಾವನವನ್ನು ಪ್ರವೇಶಿಸುವ ಸಮಯವು ಸಮೀಪಿಸಿದಾಗ ತಮ್ಮ ಶಿಷ್ಯರನ್ನು ಕರೆದು ಮಂಚಾಲಯ ಹತ್ತಿರದಲ್ಲೇ ಇರುವ ಮಾಧವರದ ಸಮೀಪದಲ್ಲಿ ಇರುವ ಕಲ್ಲಿನಿಂದ ವೃಂದಾವನವನ್ನು ಮಾಡಿಸಲು ಕೋರುತ್ತಾರೆ. ಇಲ್ಲೇ ಇಷ್ಟೊಂದು ಕಲ್ಲುಗಳು ಇರುವಾಗ ಅಲ್ಲಿಂದೇಕೆ ತರಬೇಕೆಂದು ಅವರ ಶಿಷ್ಯ ವೆಂಕಣ್ಣನನ್ನು ಕೇಳಿದಾಗ ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರ ದೇವರು ಅರಣ್ಯ ಸಂಚಾರ ಮಾಡುತ್ತಾ 7 ಗಳಿಗೆಗಳ ಕಾಲ ಆ ಶಿಲೆ ಮೇಲೆ ಕುಳಿತಿದ್ದರು. ಹೀಗಾಗಿ ಶ್ರೀರಾಮನ ಪಾದಸ್ಪರ್ಶದಿಂದ ಆ ಶಿಲೆ ಬಹಳ ಪ್ರಭಾವವಾಗಿದೆ. ಮುಂದೆ ನಾನು ಬೃಂದಾವನದಲ್ಲಿ ಸುಮಾರು 700 ವರ್ಷ ಕಾಲ ಜೀವಂತವಾಗಿರುತ್ತೇನೆ. ಅಷ್ಟು ವರ್ಷ ತಾಳಿಕೊಂಡು ಪೂಜೆ ಮಾಡಿಸಿಕೊಳ್ಳಲು ಆ ಶಿಲೆಯಿಂದಲೇ ವೃಂದಾವನವನ್ನು ನಿರ್ಮಿಸಲು ಹೇಳಿದೆನು ಎಂದು ಶ್ರೀಗಳು ತಿಳಿಸುತ್ತಾರೆ. ಶ್ರೀಗಳ ಆಜ್ಞೆಯ ಮೇರೆಗೆ ವೆಂಕಣ್ಣನವರು ವೃಂದಾವನವನ್ನು ನಿರ್ಮಿಸಿದ ನಂತರ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಶ್ರಾವಣ ಬಹುಳ ಬಿದಿಗೆಯ ಗುರುವಾರದಂದು ವೃಂದಾವನವನ್ನು ಸಶರೀರವಾಗಿ ಪ್ರವೇಶಿಸುತ್ತಾರೆ. ವೃಂದಾವನ ಪ್ರವೇಶ ಮಹೋತ್ಸವ ವೇಳೆ ಬಹಳ ವಿಜೃಂಭಣೆಯಿಂದ ನಡೆಯುತ್ತದೆ. ವೃಂದಾವನವನ್ನು ನಿರ್ಮಿಸಿದ ನಂತರ ಉಳಿದ ಶಿಲೆಯಿಂದ ಶ್ರೀ ಪ್ರಾಣದೇವರ ವಿಗ್ರಹವನ್ನು ನಿರ್ಮಿಸಿ ಅದನ್ನು ರಾಯರ ವೃಂದಾವನದ ಮುಂಭಾಗದಲ್ಲಿ ಪ್ರತಿಷ್ಠಾಪಿಸುತ್ತಾರೆ. ಇಂದಿಗೂ ಆ ಪ್ರಾಣದೇವರಿಗೆ ಮತ್ತು ಶ್ರೀ ರಾಘವೇಂದ್ರ ಗುರುಗಳಿಗೆ ಪ್ರತಿನಿತ್ಯ ಪೂಜೆ ಪುನಸ್ಕಾರಗಳು ನಿರಂತರವಾಗಿ ಇಂದಿಗೂ ನಡೆಯುತ್ತಾನೆ ಇದೆ. ರಾಯರು ಗರ್ಭಾಲಯದ ಮುಂದೆ ನಿಂತಾಗ ಎಲ್ಲ ಭಕ್ತರು ಹಾಗೂ ಅನುಯಾಯಿಗಳು ಘೋಷಣೆಯನ್ನ ಕೂಗುತ್ತಾರೆ. ರಾಯರು ಮೆಟ್ಟಿ ನಿಂತಹ ಪಾದುಕೆಗಳನ್ನ ತಮ್ಮ ಶಿಷ್ಯರಾದಂತಹ ಯೋಗೇಂದ್ರ ತೀರ್ಥರಿಗೆ ದಯಪಾಲಿಸುತ್ತಾರೆ. ಇವತ್ತಿಗೂ ಈ ಪಾದರಕ್ಷೆಗಳನ್ನು ನೀವು ಮಂತ್ರಾಲಯದಲ್ಲಿ ಕಾಣಬಹುದು. ಇಂತಹ ಭವ್ಯ ಹಾಗೂ ದಿವ್ಯ ಪಾದುಕೆಗಳನ್ನು ಭಕ್ತಾದಿಗಳು ದರ್ಶನ ಪಡೆದು ಪುನೀತರಾಗುತ್ತಾರೆ. ಇವುಗಳನ್ನು ಮುಟ್ಟಿದರೆ ನಿಜಕ್ಕೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ದರ್ಶನ ಪಡೆದ ಹಾಗೆ ಅನಿಸುತ್ತದೆ ಎನ್ನುತ್ತಾರೆ ಭಕ್ತ ಮಂಡಳಿ. ರಾಯರ ಈ ಪಾದುಕೆಗಳನ್ನು ಮುಟ್ಟಿದರೆ ರಾಯರ ಹೃದಯ ಬಡಿತ ಕೇಳಿಸುತ್ತದೆ ಎನ್ನುತ್ತಾರೆ ಇನ್ನು ಕೆಲವು ಭಕ್ತರು. ಅಂತಹ ಪಾದುಕೆಗಳನ್ನು ಮುಟ್ಟಿ ಸ್ಪರ್ಶ ಮಾಡಿ ದರ್ಶನ ಪಡೆದಂತಹ ಆ ಭಕ್ತರೇ ಪುಣ್ಯವಂತರು ಎನ್ನಬಹುದು. ಇನ್ನು ಕೆಲವರು ಈ ಪಾದುಕೆಗಳನ್ನು ಸ್ಪರ್ಶಿಸಿದರೆ ರಾಯರು ತಮ್ಮ ಮೇಲೆ ಕೈಯಿಟ್ಟು ಆಶೀರ್ವಾದ ನೀಡಿದ ಹಾಗೆ ಅನಿಸುತ್ತದೆ ಎನ್ನುವುದು ಇನ್ನು ಕೆಲವರ ಅಭಿಪ್ರಾಯ. ಪ್ರತಿನಿತ್ಯ ರಾಘವೇಂದ್ರ ಸ್ವಾಮಿಗಳ ಮೂಲ ಪಾದುಕೆಗಳನ್ನು ಪೂಜಿಸುತ್ತಿರುವ ಪರಮ ಪೂಜ್ಯ ಶ್ರೀ 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 ಸುಬೇಂದ್ರ ತೀರ್ಥ ಶ್ರೀಪಾದರು ದಿನನಿತ್ಯ ಈ ಪಾದುಕೆಗಳನ್ನು ಪೂಜಿಸುತ್ತಾರೆ. ಮುಂದೆ ರಾಘವೇಂದ್ರ ಸ್ವಾಮಿಗಳು ಸಶರೀರ ಬೃಂದಾವನದಲ್ಲಿ ಹೋಗುವಾಗ ಎಷ್ಟೋ ಭಕ್ತಾದಿಗಳ ಕಣ್ಣಲ್ಲಿ ನೀರು ಬರುತ್ತದೆ. ತಮ್ಮ ಭಕ್ತರ ಕಣ್ಣಲ್ಲಿ ಕಣ್ಣೀರು ಕಂಡು ಶ್ರೀ ರಾಘವೇಂದ್ರ ಸ್ವಾಮಿಗಳು ಹೀಗೆ ಹೇಳುತ್ತಾರೆ, ನಾನು ಶರೀರ ಬಿಟ್ಟು ಹೋಗುತ್ತಿಲ್ಲ, ನಾನು ಇಲ್ಲಿಯೇ ಇರುತ್ತೇನೆ, ಕೇವಲ ಬೃಂದಾವನವನ್ನ ಪ್ರವೇಶ ಮಾಡುತ್ತೇನೆ, ನಿಮ್ಮನ್ನು ಕಾಪಾಡಲು ಸಶರೀರವಾಗಿ ಇನ್ನೂ 700 ವರ್ಷ ಇರುತ್ತೇನೆ ಎಂದು ಆಶ್ವಾಸನೆ ನೀಡುತ್ತಾರೆ. ಭಗವಂತನ ಆಸೆಯಂತೆ ಈ ಬೃಂದಾವನದಲ್ಲಿ ಇದ್ದು ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ದೂರು ಮಾಡುತ್ತೇನೆ ಎಂದು ಭಕ್ತರಿಗೆ ಸಲಹೆ ನೀಡುತ್ತಾರೆ. ಶ್ರೀರಾಮ, ಸೀತೆ ಮತ್ತು ಲಕ್ಷ್ಮಣರ ಪಾದದ ಹೆಜ್ಜೆಯಿಂದ ಪುನೀತರಾದ ಕಲ್ಲುಗಳಿಂದ ನಿರ್ಮಿಸಲಾದಂತಹ ಬೃಂದಾವನವನ್ನ ಪ್ರವೇಶಿಸಿದ ನಂತರ ಶ್ರೀ ರಾಘವೇಂದ್ರ ಸ್ವಾಮಿಗಳು ಆತ್ಮವನ್ನು ಕಲುಕುವ ಭಾಷಣ ಮಾಡುತ್ತಾರೆ. ಜಪಮಾಲೆಯನ್ನು ಉರುಳಿಸುವುದನ್ನು ನಿಲ್ಲಿಸಿದ ನಂತರ ತಮ್ಮ ಸುತ್ತಲೂ ಚಪ್ಪಡಿಯನ್ನು ಜೋಡಿಸಲು ಅವರು ತಮ್ಮ ಶಿಷ್ಯರಿಗೆ ಹೇಳುತ್ತಾರೆ. ಅವರು ಪ್ರಣವ ಮಂತ್ರವನ್ನು ಜಪಿಸಲು ಪ್ರಾರಂಭಿಸುತ್ತಾರೆ ಮತ್ತು ಆಳವಾದ ಸಮಾಧಿಯನ್ನ ಪಡೆಯುತ್ತಾರೆ. ಜಪಮಾಲೆ ನಿಶ್ಚಲವಾದಂತೆಯೇ
ಅವರ ಶಿಷ್ಯರು ಅವರ ಸೂಚನೆಯನ್ನು ಅನುಸರಿಸುತ್ತಾರೆ ಮತ್ತು ಅವರ ತಲೆಯವರೆಗೂ ಚಪ್ಪಡಿಗಳನ್ನು ಜೋಡಿಸುತ್ತಾರೆ. ಮೇಲ್ಭಾಗದಲ್ಲಿ ಅವರು 1200 ಲಕ್ಷ್ಮೀನಾರಾಯಣ ಸಾಲಿಗ್ರಾಮಗಳನ್ನು ಒಳಗೊಂಡ ತಾಮ್ರದ ಪೆಟ್ಟಿಗೆಯನ್ನು ಇರಿಸುತ್ತಾರೆ ಮತ್ತು ಹೊದಿಕೆಯ ಚಪ್ಪಡಿಯನ್ನು ಇರಿಸಿ ಅದನ್ನು ಮಣ್ಣಿನಿಂದ ಮುಚ್ಚುತ್ತಾರೆ. ನಂತರ ಅವರು ಸ್ವಾಮೀಜಿಯ ಸುತ್ತಲೂ ನಿರ್ಮಿಸಲಾದ ಬೃಂದಾವನದ ಮೇಲೆ 12,000 ವರಾಹಗಳನ್ನು ಸುರಿಯುತ್ತಾರೆ. ಶ್ರೀ ರಾಘವೇಂದ್ರ ಸ್ವಾಮಿಗಳು 1671ರಲ್ಲಿ ಶ್ರಾವಣ ಕೃಷ್ಣ ಪಕ್ಷದ ದ್ವಿತೀಯ ದಿನದಂದು ಜೀವ ಸಮಾಧಿಯನ್ನು ಪಡೆದಿದ್ದರು. ಈ ದಿನಾಂಕವನ್ನು ಪ್ರಪಂಚಾದ್ಯಂತ ಬೃಂದಾವನದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಎಂದು ಆಚರಿಸಲಾಗುತ್ತದೆ. ರಾಯರು 700 ವರ್ಷ ಕಾಲ ಬೃಂದಾವನದಲ್ಲಿ ಇರುತ್ತಾರೆ ಅನ್ನೋ ಪ್ರತೀತಿ ಇದೆ. ಸ್ನೇಹಿತರೆ, ನಿಮಗೇನಾದರೂ ಅವಕಾಶ ಸಿಕ್ಕರೆ ಮಂತ್ರಾಲಯಕ್ಕೆ ಹೋದಾಗ ಒಂದಿಲ್ಲ ಒಂದು ದಿವಸ ರಾಯರ ಪಾದುಕೆಗಳನ್ನು ನೋಡಿ ಅಥವಾ ಸ್ಪರ್ಶಿಸಿ ನೀವು ಕೂಡ ಪುನೀತರಾಗಬಹುದು. ಇಂತಹದೇ ಅಚ್ಚರಿಯ ಹಾಗೂ ರೋಚಕ ಮಾಹಿತಿಯನ್ನು ಮುಂದಿನ ಸಂಚಿಕೆಯಲ್ಲಿ ಮತ್ತೆ ತರುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಜೈ ರಾಘವೇಂದ್ರ ಎಂದು ಕಮೆಂಟ್ ಬಾಕ್ಸಲ್ಲಿ ಹಾಕಿ.